ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಯೇಸುವನ್ನು ಕೊಟ್ಟನು. ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಕೊಟ್ಟನು. ನನ್ನ 5 ವರ್ಷ ಆಯ್ತು ರಕ್ಷಣೆ ಹೊಂದಿ. ನಮ್ಮ ಮನೆಯವ್ರ ರಕ್ಷಣೆ ಹೊಂದಿಲ್ಲ, ನಮ್ಮ ಅತ್ತೆ ರಕ್ಷಣೆ ಹೊಂದಿಲ್ಲ. ಈ ವರ್ಷನಾದ್ರೂ ಕ್ರಿಸ್ಮಸ್ ಹಬ್ಬನ ಆಚರಿಸಬೇಕು ನಮ್ಮ ಕುಟುಂಬ ಸಮೇತ. ಇದೇ ನನ್ನ ಪ್ರಾರ್ಥನಾ ಮನವಿ. ದಿವ್ಯಾ, ಏ ದಿವ್ಯಾ, ಏ ದಿವ್ಯಾ, ಈಗ ಕೇವು ಕೇಳಿಸ್ತತಿಲ್ಲ ದಿವ್ಯಾ? ಹಾ ಹೇಳ್ರಿ, ಏನು ಮಾಡ್ತಾ ಇದ್ದಿ ಒಳಗೆ ನೀನು? ಓದ್ತಾ ಇದ್ದೇರಿ. ಅಲ್ಲ, ಗಂಡಂದ್ರ ಭಯ ಇಲ್ಲ ನಿನಗೆ? ನಾನು ಎಷ್ಟು ಕರಿತಾ ಇದೀನಲ್ಲ, ನೀನ್ ಕೇಳಿಸಲೇನು? ಸ್ವಲ್ಪ ಅರ್ವಾಗ್ತತೆ ಇಲ್ಲ ನಿನಗೆ? ಏನ್ ಮಾಡ್ತಾ ಇದ್ದಿ ಒಳಗೆ? ಬೈಬಲ್ ಓದ್ತಿದ್ದೇರಿ. ಮೇಡಮ್, ಯಾವ ಎಕ್ಸಾಮ್ ಪ್ರಿಪೇರ್ಗಳೇನು? ಬೈಬಲ್ ರೀ. ಬೈಬಲ್ ಓದ್ಬೇಡ ಅಂತ ನಿನ್ಗೆ ಹೇಳಿಲ್ಲ? ಎಷ್ಟು ಸಾರಿ ಹೇಳ್ಬೇಕು ನಿನಗೆ? ನೀನ್ ನೋಡು, ಮತ್ತೆ ಅಳಿತಾಳಿಕೆ ಬೈಬಲ್ ಓದ್ಬೇಡ ಅಂತ ಬರೀ ಬೈಬಲ್ ಓದ್ಕೊಂತ ಇರ್ತಾಳಿಕೆ. ಹೋಗ ಒಳಗೆ ಹೋಗ, ನನ್ ಮುಂದೆ ಇರ್ಬೇಡ. ಆಯ್ತ್ರಿ. ಎಷ್ಟು ಬೇಜಾರಾಯ್ತು. ನಮ್ಮ ಫ್ರೆಂಡ್ಗಾದ್ರೂ ಫೋನ್ ಮಾಡ್ತೀನಿ. ಹಲೋ ಲಾವಣ್ಯ, ದಿವ್ಯಾ, ಸ್ವಲ್ಪ ಮನೆ ಬರ್ತೀಯಾ? ಯಾಕಮ್ಮ ದಣಿ ಹಂಗೈತೆ? ನೀನ್ ಫಸ್ಟ್ ಮನೆ ಬಾ, ಹೇಳ್ತೀನಿ. ಆಯ್ತಮ್ಮ, ಬಂದೆ. ಏನಮ್ಮ ಕರೀದಿದೀಗಿ? ಏನಿಲ್ಲ ಅಕ್ಕ, ಸಾಯಂಕಾಲ ನಮ್ಮ ಮನೆಯವ್ರು ಬೇಗನೆ ಬಂದ್ಬಿಟ್ರು. ಬೈಬಲ್ ಓದ್ತಿದ್ದಕ್ಕ ಹೊಡೆದ್ಬಿಟ್ಟು. ಅಯ್ಯೋ, ನಿಮ್ಮ ಯಜಮಾನ ಹಂಗಾದೇನೆ ಅಂತ ಗೊತ್ತಿಲ್ಲ ಅಮ್ಮ ನಿನಗೆ. ಸಾಯಂಕಾಲ ಮಾಡಬಾರ್ದು, ರಾತ್ರಿ ಮಾಡ್ಬೇಕು ಪ್ರೇಯರ್, ಗೊತ್ತಾ? ಆಯ್ತಕ್ಕ, ಇನ್ಮೇಲಾದ್ರೂ ಜ್ಞಾನ ಒಳ್ಳೊಳಗೆ ನಡ್ಕೊಂತೀನಿ ಅಕ್ಕ. ಆಯ್ತಮ್ಮ, ಪ್ರೇಯರ್ ಮಾಡ್ತೀನಿ ನಿನಗೆ. ಆಯ್ತಕ್ಕ, ನಮಗೋಸ್ಕರ ಪ್ರೇಯರ್ ಮಾಡ್ರಿ ಅಕ್ಕ. ಆಯ್ತಮ್ಮ, ಹೋಗಿ ಬರ್ತೀನಿ. ಏ ದಿವ್ಯಾ, ಈಗ ಎಷ್ಟು ಸಾರ್ ಕರಿಬೇಕ ನಿನಗೆ? ಕಿವಿ ಕೇಳಿಸ್ತತಿ? ಏನ್ ಮಾಡ್ತಿ ಒಳಗೆ ದಿವ್ಯಾ? ಹಾ ಹೇಳ್ರಿ. ಅಲ್ಲೇ ಇವಾಗ ಬೈದೋಗಿದ್ದೀನಲ್ಲೇ, ಕಿವಿ ಕೇಳಿಸ್ತತಿ ಇಲ್ಲ ನಿನಗೆ? ಹೇಳ್ರಿ. ಏನು ಮಾಡ್ತಾ ಇದ್ದೀನಿ ನೀನು? ಏನಿಲ್ರಿ, ನಾನು ಡ್ಯೂಟಿಗೆ ಹೋಗಿ ಬಂದು ಟೈರ್ಡ್ ಆಗಿನಿ. ನಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀನ್ ಡಿಸ್ಟರ್ಬ್ ಮಾಡ್ಬೇಡ, ಆಯ್ತಾ? ಆಯ್ತ್ರಿ. ಸೈಲೆಂಟ್ ಆಗಿರ್ಬೇಕು, ಕೇಳಿಸ್ತಾ? ಆಯ್ತ್ರಿ. ಕೇಳಿಸ್ತಾ ಇಲ್ಲ ನಿನಗೆ? ಆಯ್ತು ಹೇಳ್ರಿ. ಆಯ್ತು, ಹೋಗು. ಸದ್ಯ ಜಲ್ದಿನೇ ಮಕ್ಕಂಡ್ರು. ಪ್ರೇಯರ್ ಮಾಡಕ್ಕಾದ್ರೂ ಅವಕಾಶ ಐತೆ. ಏಸಪ್ಪ ಸೋತ್ರಪ್ಪ, ಕೊಟ್ಟಂತ ಕುಟುಂಬಕ್ಕಾಗಿ ಸೋತ್ರಪ್ಪ. ನಮ್ಮ ಅತ್ತೆ ರಕ್ಷಣೆ ಹೊಂದೋದಕ್ಕೆ ಸಹಾಯ ಮಾಡಪ್ಪ. ನಮ್ಮ ಗಂಡ ರಕ್ಷಣೆ ಹೊಂದೋದಕ್ಕೆ ಅಯ್ಯೋ, ಇದೇನೆ ಇಷ್ಟೊಂದು ಹೊಟ್ಟೆ ನೈತತೆ. ಅಯ್ಯೋ ಅಮ್ಮ, ಇಷ್ಟೊಂದು ನೈತತೆ. ದಿವ್ಯಾ, ಏನೋ ಮಾಡ್ತಾ ಇದ್ದಿ ಒಳಗೆ? ಏ ದಿವ್ಯಾ, ಹಾ ಹೇಳ್ರಿ. ಏನು ಮಾಡ್ತಾ ಇದ್ದಿ? ನಾನು ಇಷ್ಟೊಂದು ಕಿರ್ಚ್ಕೊತೀನಲ್ಲ, ಕೇಳಿಸ್ತಿಲ್ಲ ನಿನಗೆ? ನನಗೆ ಹೊಟ್ಟೆ ನೈತತೆ. ಹೊಟ್ಟೆ ನೈತಿದ್ದೇನ್ರಿ? ಬಿಸಿನೀರು ತರ್ಲೇನ್ರಿ? ನೀನು ಬಿಸಿನೀರು ಬೇಡ, ಏನು ಬೇಡ, ಹೋಗಿ ನಮ್ಮ ಅಮ್ಮನ ಕೊರೆಗೆ. ಹೌದಾ? ಅತ್ತೆ 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 ಬೆಳಗ್ಗೆ ಈಕೆ ಮಕ್ಕ ನೋಡ್ಬಿಟ್ಟಿನಿ, ಏನಾಗ್ತತೆ ಹೇಳಿವಾಗ. ಅಯ್ಯೋ, ಅದಲ್ಲಲ್ರಿ, ಅದಲ್ಲತ್ತೆ. ನಿನ್ ಮಗನ ಹೊಟ್ಟೆ ನೈತಿದತ್ತೆ. ಹೌದಾ ಮಹೇಶ್? ಏನಪ್ಪ ಹೊಟ್ಟೆ ನೈತತೆ? ಹ್ಞೂ ನಮ್ಮ ಹೊಟ್ಟೆ ನೈತತ್ತಮ್ಮ, ನನಗೆ ಬಾಳ ಹೊಟ್ಟೆ ನೈತತ್ತಮ್ಮ. ಅಯ್ಯೋ, ಬಾಳ ನೈತತ್ತಮ್ಮ. ಕೊಟ್ಲಾ? ಇಲ್ಲಮ್ಮ, ಏನು ಕೊಟ್ಟಿಲ್ಲ ಕೊಟ್ಲಾ? ಅಯ್ಯೋ, ಏನು ಕೊಟ್ಟಿಲ್ಲಮ್ಮ ಅಕ್ಕಿ ನಿನಗೆ. ಹೇಳ್ದತ್ತೆ, ಏನು ಬೇಡ ಅಂದ್ರೆ. ಆಸ್ಪತ್ರೆ ಹೋಗೋಣ ಬಾಪ. ಬಾಮ ಹೋಗೋಣ. ನಾನು ಬರ್ತೀನಿ. ನೀನ್ ಮಾತ್ರ ನನ್ನಿಂದ ಬರಬೇಡ. ನೀನು ನನಗೆ ನಿನಗೆ ಹತ್ತಿಂದ ದೂರ ಇರೋ. ಬಾಮ, ನಾವಿಬ್ರು ಹೋಗೋಣ. ಡಾಕ್ಟ್ರೇ, ಅಯ್ಯೋ ಡಾಕ್ಟ್ರೇ, ನನಗೆ ಹೊಟ್ಟೆ ನೈತತ್ತೆ ಡಾಕ್ಟ್ರೇ. ಅಯ್ಯೋ, ಬಾಳ ನೈತ. ಅಯ್ಯೋ, ಏನಾಯ್ತಮ್ಮ? ಏನಾಯ್ತಮ್ಮ? ಹೊಟ್ಟೆ ನೈತತ್ತೆ ಡಾಕ್ಟ್ರೇ. ಏನಾಯ್ತಮ್ಮ ನಿನಗೆ? ಏನ್ ತಿಂದಿ ರಾತ್ರಿ? ಏನ್ ಊಟ ಮಾಡಿದೆಮ್ಮ? ಬಿರಿಯಾನಿ ಊಟ ಮಾಡಿದ್ದು ಡಾಕ್ಟ್ರೇ ನಾನು ರಾತ್ರಿ. ಬಿರಿಯಾನಿ ಊಟ ಮಾಡಿದ್ದೇನಮ್ಮ? ಮತ್ತೇನೇನಾದ್ರು ಉಂಡಿಯೇನಮ್ಮ? ಇನ್ನಲ್ಲ ಡಾಕ್ಟ್ರೇ, ಏನು ಉಂಡಿಲ್ಲ. ನನಗೆ ಬಾಳ ಹೊಟ್ಟೆ ಅಯ್ಯೋ, ನನಗೆ ಬಾಳ ಹೊಟ್ಟೆ ನೈತತ್ತು ಡಾಕ್ಟ್ರೇ. ಯಾವಾಗಿಂದ ನೋವಾಗತ್ತಮ್ಮ ನಿನಗೆ? ರಾತ್ರಿ ಇದ್ದ ಡಾಕ್ಟ್ರೇ. ಇಲ್ಲಿ ನೈತದ? ಅಯ್ಯೋ, ಇಲ್ಲಿ ನೈತದ್ದು ಡಾಕ್ಟ್ರೇ ನನಗೆ. ಇಲ್ಲಿ ನೈತದ? ಅಯ್ಯೋ, ಇಲ್ಲಿ ನೈತದ್ದು ಡಾಕ್ಟ್ರೇ. ಆಯ್ತಮ್ಮ. ಅಮ್ಮ, ನರ್ಸ್ ಯಾರಿದ್ದೀರಿ? ನಾನೇ ಮೇಡಮ್. ನೀವು ಹೋಗಿ ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ರಿ ಎಮ್ಮಗೆ. ಭಯ ಪಡ್ಬೇಡ್ರಿ, ಆರೋಗ್ಯ ಕೊಡ್ತಾನ್ರಿ. ನೀನು ಸುಮ್ಮನೆ ಇರ್ತೀಯಲ್ಲ ಅಮ್ಮ. ಆಕಿಗೆ ಹೇಳಮಿಲ್ಲ ಅಂದ್ರೆ ಎಲ್ಲರ ಮುಂದೆ ಹೋಗ್ತೀನಿ ನೋಡಮ್ಮ ಆಕಿನ. ನೀನ್ ಸುಮ್ಮನೆ ಇರ. ಮುಸ್ಕಾಕ ನಮ್ಮ ಮನೆನ ಹಾಳು ಮಾಡ್ಬಿಟ್ಟ ನೀನ. ಮುಸ್ಕಾಕ ನನ್ನ ಮನೆನ. ಏನಮ್ಮ ಏನಮ್ಮ ನಿಮ್ದು ಅತ್ತೆ ಸೊಸೆ ಜಗಳ? ಇಲ್ಲಿ ಮನೆಗೆ ಇಟ್ಕೊಳ್ರಿ. ಇವೆಲ್ಲ ಆಸ್ಪತ್ರೆಗಲ್ಲ, ಇದು ಆಸ್ಪತ್ರೆ. ಇದು ನೋಡ್ದೆ ನಿನ್ ಕಾಲಾಗ ಡಾಕ್ಟರ್ ಬೈತದ. ಹೋಗ್ರಿ, ಆ ಕಡೆ ಹೋಗ್ರಿ. ಆಯ್ತು ಡಾಕ್ಟ್ರೆ. ಅಯ್ಯೋ ಡಾಕ್ಟ್ರೇ, ನನಗೆ ಬಾಳ ಹೊಟ್ಟೆ ನೈತತ್ತೆ ಡಾಕ್ಟ್ರೇ. ಬಾಮ್ಮ, ನಿಧಾನ.
ನೋಡ್ರಿ ಡಾಕ್ಟ್ರೆ ನನಗೆ ಬಾಳ ನೈತತೆ. ಇರ್ಲಿ 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 ನಿಧಾನ ನಿಧಾನ. ಜಲ್ದಿ ನೋಡ್ರಿ ಡಾಕ್ಟ್ರೆ ನನಗೆ ಒಟ್ಟ ನೈತತೆ. ಅಯ್ಯೋ ಅಮ್ಮ ನಿನ್ಗೆ ಯಾರು ಯಾರು ಈ ಅಮ್ಮನ ಜೊತೆಗೆ ಯಾರು ಬಂದಿದ್ದೀರಿ? ನಾನ್ ಬಂದಿನ್ ಡಾಕ್ಟ್ರೆ. ಯಾರು ಬಂದಾರಮ್ಮ? ನನ್ನಿಂದೆ ನಮ್ಮಮ್ಮ ಬಂದಳ ನೋಡ್ರಿ. ಹೌದಾ? ಬಂದಿನ್ ಡಾಕ್ಟ್ರೆ. ಎಲ್ಲ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರಮ್ಮ? ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ರಾ? ಇಲ್ಲ ಡಾಕ್ಟ್ರೆ, ಎಲ್ಲ ಬ್ಲಾಕ್ ಆಗತ್ತೆ ಡಾಕ್ಟ್ರೆ. ಹೌದಾ? ಇರ್ಲಿ ಆಯ್ತಮ್ಮ. ಅಯ್ಯೋ ಈ ರಿಪೋರ್ಟ್ ಅಲ್ಲಿ ಏನು? ನಿಮ್ದು 2 ಕಿಡ್ನಿಗಳು ಕೂಡ ಫೇಲ್ ಆಗ್ಯಾವಮ್ಮ. ಅಯ್ಯೋ ಡಾಕ್ಟ್ರೆ, ಅದಂದ್ರೆ ಹೆಂಗೆ ಡಾಕ್ಟ್ರೆ? ನಾನು 2 ಕಿಡ್ನಿ ಹೋಗ್ಬಿಟ್ರೆ ನನ್ನ ಜೀವನ ಹೆಂಗೆ ಡಾಕ್ಟ್ರೆ? ಇರ್ಲಿ, ನಾನು ಡಾಕ್ಟರ್ ಆಗಿದ್ದೆಲ್ಲ ನಾನು ಕೆಲವು ಗುಳಿಗೆಗಳು ಕೊಡ್ತೀನಿ, ಅವು ಹಾಕೊಳ್ರಿ, ಅದು ಕಡಿಮೆ ಆಗುತ್ತೆ. ಇಲ್ಲ ಡಾಕ್ಟ್ರೆ, ಜಲ್ದಿ ಕಡಿಮೆ ಆಗ್ತತಿ. ಇಲ್ಲ ಡಾಕ್ಟ್ರೆ, ನನಗೆ ಹೇಳ್ರಿ ಡಾಕ್ಟ್ರೆ. ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗುತ್ತೆ ಗ್ಯಾರಂಟಿ ಅಮ್ಮ. ಮತ್ತೆ ಕಿಡ್ನಿಗೂ ಬೇರೆ ಔಷಧಿ ಕೊಡ್ತೀನಿ, ಅದು ಹಾಕೊಳ್ರಿ. ಆದ್ಮೇಲೆ ಒಂದು 2-3 ಡೇಸ್ ಆದ್ಮೇಲೆ ಮತ್ತೆ ಬನ್ನಿ, ನಾನು ಮತ್ತೆ ಟೆಸ್ಟ್ ಮಾಡ್ತೀನಿ. ಆಯ್ತು ಡಾಕ್ಟ್ರೆ, ನಾಳೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀವಿ ಡಾಕ್ಟ್ರೆ. ಆಯ್ತಮ್ಮ. ಆಯ್ತು ಡಾಕ್ಟ್ರೆ. ಪಡ್ಬೇಡ್ರಿ, ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ತೀನಿ. ನೀನು ಸುಮ್ಮನೆ ಇರ್ತೀಯಲ್ಲೇನೆ, ಎಲ್ಲರ ಮುಂದೆ ಓದಿತೀನಿ ನೋಡೆ. ನೀನ್ ಸುಮ್ಮನೆ ನನ್ನ ಮಗ ಮುಸ್ಕೈಕಂಡ್ ಪ್ರೇಯರ್ ಅಂತ ಮಾಡಿ ನನ್ನ ಮಗ 2 ಕಿಡ್ನಿ ಹೋಗ್ಬಿಟ್ಟು ಒಂದು ಹೋಗಿದ್ದಿಲ್ಲ ನನ್ನ ಮಗ. ಅಮ್ಮ ಕೇಳಿಸ್ಕೊಂಡೆ ಏನಮ್ಮ? ಆ ಡಾಕ್ಟ್ರ್ ನೋಡಮ್ಮ, ನನಗೇನೋ ಸ್ವಲ್ಪ ಹೊಟ್ಟೆ ನೋವು ಆಯ್ತಂತ ನಾನು ಹೇಳಿನಿ, ನನಗೆ 2 ಕಿಡ್ನಿ ಹೋಗ್ಬಿಟ್ಟವಂತ ಹೇಳ ನೋಡಮ್ಮ. ಎಲ್ಲ ನನ್ನ ಆಸ್ತೆಲ್ಲ ಮಾರ್ಕೊಂಡ್ ತಿಂತಾಳ ನೋಡಮ್ಮ ಡಾಕ್ಟ್ರಮ್ಮ. ನೀನ್ ಆರಾಮಾಗ ಆಯ್ತಾಳಮ್ಮ. ಏ ದಿವ್ಯಾ, ನನ್ನ ಮಗ ರೆಸ್ಟ್ ತಗೊಂತಾನೆ, ನೀನ್ ಡಿಸ್ಟರ್ಬ್ ಮಾಡ್ಬೇಡ. ನಿನ್ ಕೆಲಸ ಮಾಡ್ಕೊಂಡು ನಡೆ. ಫ್ರೆಂಡ್ಗಾದ್ರೂ ಫೋನ್ ಮಾಡ್ತೀನಿ, ಪ್ರೇಯರ್ ಆದ್ರೂ ಮಾಡ್ತಾಳೆ. ಹಲೋ ಲವಣ್ಯ, ಹೇಳ್ದಿವ್ಯಾ? ಸ್ವಲ್ಪ ಮನೆ ಬರ್ತೀಯಾ? ಹಾ ಬಂದಿದ್ದೀವ. ಯಾಕೆ ದಿವ್ಯಾ ಗಲಿಬಿಲಿ ಆಗಿದೀಯಾ? ಏನಿಲ್ಲ, ನಿನ್ ಮನೆ ಬಾ, ಹೇಳ್ತೀನಿ. ಹೌದಾ, ಆಯ್ತು ದಿವ್ಯಾ, ಬಂದೆ. ಏನಾಯ್ತು ದಿವ್ಯಾ? ಏನಿಲ್ಲ ಅಕ್ಕ, ನಮ್ಮ ಮನೆಯವ್ರಿಗೆ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿವೆ ಅಕ್ಕ. ಹೌದಾ ದಿವ್ಯಾ, ಅಳ್ಬಾರ್ದು ಬಿಡ್ದೇವಾ. ನಾನು ನೀನು ಆರಾಧನೆ ಮಾಡೋ ದೇವರು, ಆರೋಗ್ಯ ಕೊಡುವ ದೇವರು. ಭಯ ಪಡಬೇಡ, ಯೇಸುಸ್ವಾಮಿ ಎಲ್ಲ ನಿನಗೆ ಸಫಲ ಮಾಡ್ತಾ ಇದಾರೆ ಎಲ್ಲರೂ. ಆಯ್ತಕ್ಕ, ನಮ್ಮ ಯಜಮಾನ್ರಿಗೋಸ್ಕರ ಪ್ರೇಯರ್ ಮಾಡೋ. ಆಯ್ತು ದಿವ್ಯಾ, ನಾನು ನೀನು ಸೇರಿ ಮಾಡೋಣ. ಯೇಸಪ್ಪ ಖಂಡಿತ ನಿನಗೆ ಎಲ್ಲದರಲ್ಲೂ ಸಹಾಯ ಮಾಡ್ತಾರೆ. ಪರಿಶುದ್ಧನೇ ದೇವ, ಸ್ತೋತ್ರಪ್ಪ. ದಿವ್ಯಾ ಮನೆಯವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. 2 ಕಿಡ್ನಿಗಳು ಸ್ವಾಮಿ, ಯೇಸುವೇ ನೀವೇ ಮುಟ್ಟಿ ಆಶೀರ್ವದಿಸ್ರಪ್ಪ ತಂದೆ. ನೀವು ಮುಟ್ಟಿ ಸ್ವಾಮಿ, ಈಗಲೇ ಆಶೀರ್ವಾದದಿಂದ ತುಂಬಿಸ್ರಿ ಯೇಸುವೇ ತಂದೆ. ಆ ದೇವ್ರೆ, ಆಮೆನ್. ಏನು ಒಟ ಅಂತ ಇಟ್ಬಿಟ್ಟು ಏನ್ ಮಾಡ್ತಾ ಇದೀನಿ ಮನೆಯಲ್ಲಿ? ಏನಿಲ್ಲ ಇವ್ರು ಯಾರು? ನಾವು ಫ್ರೆಂಡ್ ಅತ್ತೆ. ನಾವು ದಿವ್ಯಾ ಫ್ರೆಂಡು. ಹೌದಾ? ನಿನಿ ಕಡಿ ಬಾ ಸ್ವಲ್ಪ. ಎದಕ್ ಬಂದಿರ್ ನೀವು? ನಾವ್ ಈ ದಿವ್ಯಾಗ ಫ್ರೆಂಡ್ಗೆ ಆರಾಮಿಲ್ಲ ಅಂದ್ರಲ್ಲ, ಅವ್ರ ಮನೆಯವ್ರಿಗೆ, ಅದಕ್ಕೆ ಪ್ರಾರ್ಥನೆ ಮಾಡಕ್ ಬಂದಿದ್ವಿ. ಅದೆಲ್ಲ ನೋಡ್ಕೊಂಬೇಕು, ನಮಗೆ ಡಾಕ್ಟರ್ ಇದಾರ. ನೀವ್ ನಡ್ರಿ ಫಸ್ಟ್. ಡಾಕ್ಟರ್ ಅಲ್ಲಮ್ಮ, ಯೇಸುಸ್ವಾಮಿ ಒಳ್ಳೆ ಆರೋಗ್ಯ ಕೊಡ್ತಾರೆ ಡಾಕ್ಟರ್ಗಿಂತ. ನಡ್ರಿ, ನಮಗೆ ಡಾಕ್ಟರ್ ಇದಾರ. ನಡಮ್ಮ ನೀನ. ಆಯ್ತಮ್ಮ, ಬರ್ತೀವಿ. ಅಮ್ಮ, ಮಹೇಶ್, ಏನಮ್ಮ ಗಲಾಟೆ ಒಳಗಡೆ? ಆಕೆ ಪ್ರೇಯರ್ ಮಾಡೋದನ್ನ ಮನೇಲಿ ಇನ್ನೊಬ್ಬರನ್ನ ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟಾಳಪ್ಪ. ಒಟ ತಿಕ್ಕಿ ಬಿಟ್ಟಾಳ ಮನ್ಯಾಗ. ಆಕಿ ಆಕಲ್ಲ, ಮಾತು ಕೇಳಲ್ಲ. ಅವ್ರ ಅಮ್ಮನ ಕಳ್ಸಮ್ಮ, ಮಾತಾಡೋಣ. ಆಯ್ತಪ್ಪ. ಹಲೋ ಹಲೋ, ರತ್ನಮ್ಮ ಅವ್ರೇನ ಮಾತಾಡೋದು? ಹ್ಞೂನ್ರಿ, ಹೇಳ್ರಿ. ಏನು? ಸ್ವಲ್ಪ ಬರ್ರಿ ಮನೆ ಹತ್ರ. ನಾನು ಮಹೇಶ್ ಅಮ್ಮ ಮಾತಾಡ್ತಾ ಇದ್ದೀನಿ. ಏನ್ ಹೇಳ್ರಿ? ಸ್ವಲ್ಪ ಮಾತಾಡುವಾಗ ಬರ್ರಿ ನಿಮ್ ಮಗಳ ಬಗ್ಗೆ. ಬರ್ತೀನ್ರಿ. ದಿವ್ಯಾ ದಿವ್ಯಾ ಏನಮ್ಮ, ಏನು ದಿಢೀರಂತ ಬಂದ್ಬಿಟ್ಟಮ್ಮ? ಇಲ್ಲಮ್ಮ, ನೀ ಮತ್ತೆ ಫೋನ್ ಮಾಡಿದ್ಲು, ಅದಕ್ಕೆ ಬಂದೆಮ್ಮ. ಹೌದು, ಏನಿಲ್ಲಮ್ಮ, ನಮ್ಮ ಮನೆಯವ್ರಿಗೆ 2 ಕಿಡ್ನಿ ಫೇಲ್ ಆಗ್ಬಿಟ್ಟವಮ್ಮ, ಅದಕ್ಕೆ ನಾ ಅತ್ತೆ ಫೋನ್ ಮಾಡಿರ್ಬೇಕಮ್ಮ. ಹೌದೇನಮ್ಮ? ನಡಿ ಒಳಗು ಮಾತಾಡೋಣ. ರೀ ಅಮ್ಮ ಬಂದಿದ್ದಾಳ ನೋಡ್ರಿ. ಏ ಮಹೇಶ, ಚೆನ್ನಾಗಿದ್ಯಾ? ಆರೋಗ್ಯ ಚೆನ್ನಾಗೈತಾ? ಟೈಮ್ ಟ್ಯಾಬ್ಲೆಟ್ ತಿಂತೀಯಾ? ಊಟ ಮಾಡೋ ಸರಿಗೆ, ನೀರ್ ಕುಡಿ, ಚಿಂತೆ ಮಾಡಬೇಡ. ಚೆನ್ನಾಗಾದ್ಮೇಲೆ ಮನೆ ಬಾ, ಬಿರಿಯಾನಿ ಮಾಡಿ ಇಡ್ತೀನಿ. ಅಲ್ಲ ರತ್ನಮ್ಮವ್ರೆ, ನೀವೇನ್ ಹೇಳ್ಕೊಟ್ಟಿರಿ? ನಿನ್ ಮಗಳು ಯಾವಾಗ್ಲೂ ಪ್ರೇಯರ್ ಅಂತ ಅದಾಳ. ಸ್ವಲ್ಪ ನೀವಾದ್ರೂ ಹೇಳ್ರಿ ನಿನ್ ಮಗಳಿಗೆ. ಏನ್ ದೀವಾ, ನಮ್ಮ ಮನೇಲಿ ಇದ್ರೆ ಹಂಗ ಮಾಡ್ತೀವಿ, ಮತ್ತೆ ಇಲ್ಲಿ ಹಂಗ ಮಾಡಕತ್ತೀಯಲ್ಲ, ಬಯಸ್ತದೆ ಎದಕ್ಕೆ?
ಅಮ್ಮ ಯೇಸುವೆ ನಿಜವಾದ ದೇವರಮ್ಮ, ನನ್ನ ನಂಬಿಕೆ ಇದಮ್ಮ. ನಮ್ಮ ಯಜಮಾನ್ರಿಗೆ ಆರೋಗ್ಯ ಕೊಡ್ತಾನಮ್ಮ. ಆದ್ರ ಹಂಗ್ ಮಾಡಬಾರ್ದು. ಅತ್ತೆ ಮಾತು ಮಾಮನ್ ಮಾತು ಗಂಡನ ಮಾತು ಕೇಳ್ಬೇಕು ನೀನು. ಆಯ್ತಮ್ಮ. ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡ ಆಯ್ತಾ? ಅಮ್ಮ ಹೇಳಪ್ಪ. ಕೇಳ್ದೇನಮ್ಮ, ಆಯಮ್ಮ ಚೆನ್ನಾಗಿದ್ದಾಗ ಒಂದು ಗ್ಲಾಸ್ ನೀರ್ ಕೊಟ್ಟಿಲ್ಲ, ಇವಾಗ ಏನ್ ನನ್ಗೆ ಆರಾಮಿಲ್ಲ ಅಂದ್ರೆ ಬಿರಿಯಾನಿ ಮಾಡಿ ಕೊಡ್ತಾಳಂತಾಳೆ ನೋಡಮ್ಮ. ಬಿರಿಯಾನಿ ಮಾಡಿಕ್ಕೆ ನಿನ್ನ ಜಲ್ದಿ ಸಾಯಿಸ್ಬೇಕಂತ ನೋಡ್ತಿದ್ದಾಳಪ್ಪ. ಹ್ಞೂ ನೋಡಮ್ಮ, ಇದು ಮತ್ತೆ ನಿಜ ನೋಡಮ್ಮ. ಏನ್ ಜನರ ಇದಾರ ನೋಡಮ್ಮ. ಅವನಪ್ಪ ನೀನ್ ಆರಾಮಾಗಪ್ಪ. ಆಯ್ತಮ್ಮ. ಏ ದಿವ್ಯಾ, ನೀನ್ ಹೋಗಿ ಕೆಲ್ಸ ಮಾಡು. ಆಯ್ತತ್ತೆ. ನೀನ್ಗನ್ ಲೋಡ ಲೋಡ ಅನ್ಬೇಡಮ್ಮ, ಸುಮ್ಮನೆ ಇರೋ. ಆಯ್ತಪ್ಪ. ಅಯ್ಯೋ ಇದೇನೆ ಮತ್ತೆ ಹೊಟ್ಟೆ ನೋವು ಬಂತಲ್ಲ ಅಮ್ಮ, ಇಷ್ಟೊಂದು ನೈತೈತಲ್ಲ. ಏ ದಿವ್ಯಾ, ಏ ದಿವ್ಯಾ, ಈಗ ಕಿವಿಯೇ ಕೆಲ್ಸಲ್ಲ ನೋಡ. ಕಿರ್ಚ್ಕೊಂಡು 2 ಕಿಡ್ನಿನೇ ಹೋಗ್ಬಿಟ್ಟವ. ನನಗ್ ಮತ್ತೆ ಹೊಟ್ಟೆ ನೈತತೆ. ಹೂನೇ, ನಾನು ಎದುರುಬೇಡ್ರಿ, ನನ್ನ ದೇವ್ರ ಆರೋಗ್ಯ ಕೊಡ್ತಾನ್ರಿ. ಪ್ರೇಯರ್ ಮಾಡ್ತೀನಿ. ಏನೋ ಒಂದು ಮಾಡೆ. ಏಸಪ್ಪ ಸೋತ್ರಪ್ಪ, ನನ್ನ ಗಂಡನ ಹೊಟ್ಟೆ ನೋವು ತೆಗೆದಾಕಪ್ಪ. ಆರೋಗ್ಯದಾಯಕನಾಗಿ ನೀನ್ ನಡೆಸಪ್ಪ. ಏಸು ನಾಮದಿಂದ ಬೇಡ್ತಿದ್ದೀನಪ್ಪ ತಂದೆ. ಹಾ ಬೆಳಿಗ್ಗೆ ಆಯ್ತು ಅವಾಗೆ. ಹಾ ಇದೇನು ನನಗೆ ಹೊಟ್ಟೆ ನೋವು ಇಲ್ಲಲ್ಲ, ಎಷ್ಟು ಆರಾಮಾಗಿದ್ದೀನಲ್ಲ. ಹಾ ಇದೇನು ಇಷ್ಟು ಚೆನ್ನಾಗಿದ್ದೀನ, ಇದೇನು ಅದ್ಭುತ. ರಾತ್ರಿ ಅಷ್ಟೊಂದು ನನಗೆ ಹೊಟ್ಟೆ ನೋವು ಇತ್ತಲ್ಲ. ದಿವ್ಯ ಬಂದು ಏನೋ ಅದು ಏಸಪ್ಪ ಏಸಪ್ಪ ಅಂದ್ರೆ ಅದೊಂದೇ ನೆನಪೈತೆ. ಆಮೇಲೆ ನಾನು ನಿಂತಿರೋಗಿ ಇಷ್ಟು ಆರಾಗಿದ್ದಿಂದ ಇದನ್ನಲ್ಲ. ಇದು ಎಲ್ಲ ನಮ್ಮ ಅಮ್ಮನಿಗೆ ಕೇಳತ್ತೀನಿ. ಅಮ್ಮ, ಏನ್ ಮಹೇಶ್, ಹೊಟ್ಟೆ ನೋಯ್ತೇನಪ್ಪ? ಹೇ ಯಾವ ಹೊಟ್ಟೆನೇ ಎಲ್ಲ, ಸುಮ್ಮನೆ ಇರಮ್ಮ ನೀನು. ಇಲ್ಲಮ್ಮ, ರಾತ್ರಿ ಭಾಳ ಆರಾಮಿದ್ದಿಲ್ಲ. ಆ ದಿವ್ಯ ಬಂದು ಸ್ವಲ್ಪ ನನಗೆ ಹೊಟ್ಟೆ ನೋಯ್ತಂದ, ಅದೇನು ಬಂದು ಏಸಪ್ಪ ಏಸಪ್ಪ ಅಂದ್ಲಮ್ಮ, ಅದೊಂದೇ ನೆನಪೈತೆ. ಆಮೇಲೆ ನಿದ್ರೆ ಹೋಗಿ ನಮ್ಮ ನನಗೆ ಇವಾಗ ಚೆನ್ನಾಗಿದ್ದೀನಮ್ಮ. ಆಯ್ತು, ಆಸ್ಪತ್ರೆಗೆ ಹೋಗಿ ಇನ್ನೊಂದು ಚೆಕ್ ಮಾಡಿಸಿ ಬಂದ. ಆಯ್ತೋಳಮ್ಮ. ಡಾಕ್ಟ್ರೇ, ಹೇಳಮ್ಮ. ಇದು ನೋಡ್ರಿ ಡಾಕ್ಟ್ರೇ, ನನ್ನ ರಿಪೋರ್ಟು ಮಾಡಿಸ್ಕೊಂಬಂದ್ಯಮ್ಮ ಇನ್ನೊಂದ್ಸತಿ? ಹ್ಞೂ ಡಾಕ್ಟ್ರೇ. ಹೇ, ವಾಟ್ ಈಸ್ ದಿಸ್ ಮಿರಾಕಲ್? ಏನಮ್ಮ ಇದು? ಏನಿದು ನೋಡಿ ನೀವೊಂದ್ಸತಿ. ಅಯ್ಯೋ ಏನಮ್ಮ, ನಿನ್ ಕಿಡ್ನಿ 2 ಕಿಡ್ನಿ ಚೆನ್ನಾಗಿದಾವಲ್ಲಮ್ಮ? ಹ್ಞೂ ಡಾಕ್ಟ್ರೇ. ಏನಮ್ಮ ಇದು? ಏನ್ ಮಾಡಿದ್ರಮ್ಮ? ಮನೇಲಿ ಏನಾದ್ರು ಮಾಡಿಸಿದ್ರಾ? ಹ್ಞೂ ಡಾಕ್ಟ್ರೇ. ಬೇರೆ ಎಲ್ಲಾದ್ರೂ ಹೋಗಿದ್ರಾ? ಇಲ್ಲ ಡಾಕ್ಟ್ರೇ, ರಾತ್ರಿ ನನಗೆ ಭಾಳ ಆರಾಮಿದ್ದಿಲ್ಲ. ನಮ್ಮ ಮನೆಯಲ್ಲಿ ದಿವ್ಯ ಇದ್ದಾಳಲ್ಲ, ಆಕಿ ಬಂದು ನನಗೆ ಆರಾಮಿಲ್ಲ ಅಂದಿದ್ಕೆ ಆಕಿ ಬಂದು ಅದೇನು ಏಸಪ್ಪ ಏಸಪ್ಪ ಅಂದ, ಅದೊಂದೊಂದೇ ನನ್ನ ನೆನಪಿತ್ತು ಡಾಕ್ಟ್ರೇ. ಆಮೇಲೆ ನಾನು ನೋಡ್ರಿ ಬೆಳಕಾದ್ರೆ ನೋಡಿದೆ, ಚೆನ್ನಾಗಿ ಆರೋಗ್ಯಿದ್ದೆ. ಆಮೇಲೆ ಹೋಗಿ ನಾನು ಆಸ್ಪತ್ರೆಗೆ ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ನಿ. ಇದು ರಿಪೋರ್ಟ್ ಕೊಟ್ಟಿದ್ರ, ಅದಕ್ಕೆ ನಿಂಗೆ ತೋರ್ಸೋಣಂತ ಬಂದೀನಿ ಡಾಕ್ಟ್ರೇ. ಸರಿಯಾಗಿ ನೋಡಿ ಮೇಡಮ್, ಇಲ್ಲಂದ್ರೆ ಕನ್ನಡಕನ ತಂದ್ಕೊಡ್ಲಾ? ಇಲ್ಲ ಬೇಡಮ್ಮ, ಚೆನ್ನಾಗಿ ನೋಡಕತ್ತಿ. ನೋಡಿ ನೀನ್ ನೋಡ್ಬೇಕಂದ್ರೆ. ಹೌದು ಮೇಡಮ್, ಚೆನ್ನಾಗೈತೆ. ಬೇಡ ಬಿಡಿ ಮೇಡಮ್, ಕಟ್ಕಳಿಸ್ಬಿಡಿ. ಏನಮ್ಮ ಇದು? ಯಾರು ಪ್ರೇರ್ ಮಾಡಿದ್ರಮ್ಮ? ನಮ್ಮ ಮನೆಯಲ್ಲಿ ನಮ್ಮ ದಿವ್ಯ ಅದು ಏಸಪ್ಪ ನಂಬ್ಕೊಂಡಾಳ ಡಾಕ್ಟ್ರೇ. ಆಕಿ ನನಗೆ ಆರಾಮಿಲ್ಲ ಅಂದ್ರೆ ಬಂದು ಅದೇನು ಏಸಪ್ಪ ಏಸಪ್ಪ ಅಂದ್ಲ, ಅದೊಂದೇ ನೆನಪಿತ್ತು. ಇದೆಲ್ಲ ಚೆನ್ನಾಗಿ ಆರೋಗ್ಯಕ್ಕಾಗಿದ್ದಕ್ಕಾಗಿ ಮತ್ತೆ ಹೋಗಿ ಆಸ್ಪತ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು. ಇಂಥ ಅದ್ಭುತ ನಾನು ಈ ಜನ್ಮದಲ್ಲಿ ನೋಡಿದ್ದಿಲ್ಲ ಬಿಡಮ್ಮ. ಆದ್ರೆ ನಿಮ್ಮ ಹೆಂಡತಿ ಮಾಡೋ ದೇವ್ರು ಬಹಳ ದೊಡ್ಡವನಿದ್ದಂಗಿದ್ದಾನಲ್ಲಮ್ಮ. ಹೌದು ಡಾಕ್ಟ್ರೇ, ಥ್ಯಾಂಕ್ ಯು ಡಾಕ್ಟ್ರೇ. ನನಗೇನು ಥ್ಯಾಂಕ್ಸ್ ಬೇಡಮ್ಮ, ನಿಮ್ಮ ಹೆಂಡತಿ ಪ್ರೇಯರ್ ಮಾಡ್ತಾರಲ್ಲ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಆಯ್ತು ಡಾಕ್ಟ್ರೆ, ಹೋಗಿ ಬರ್ಲೇನೆ ಡಾಕ್ಟ್ರೇ? ಹಾ ಆಯ್ತಾ. ಅಮ್ಮ, ಏನ್ ಮಹೇಶ್, ನೋಡ್ದೇನಮ್ಮ, ಇದೆಲ್ಲ ಕಾರಣ ದಿವ್ಯ ಅಲ್ಲಮ್ಮ. ಹೌದು ಮಹೇಶ್, ನಿನ್ನ ಹಿಂಗ್ ನೋಡ್ಬೇಕಂದ್ರೆ ನನಗೆ ತುಂಬಾ ಸಂತೋಷ ಆಗ್ತೈತ್ ಮಹೇಶ್. ಹೌದಮ್ಮ, ನಾನು ಸ್ವಲ್ಪ ದಿವ್ಯ ತಗೋ ಮಾತಾಡ್ತೀನಮ್ಮ, ನೀನು ಹೋಗಮ್ಮ. ಆಯ್ತಪ್ಪ, ಮಾತಾಡೋ. ದಿವ್ಯಾ, ಏ ದಿವ್ಯಮ್ಮ, ಏ ದಿವ್ಯಮ್ಮ, ನೆಮ್ಮದಿ ನಿಧಾನ ಬಾಮ್ಮ. ನೀನು ಹೋಗ್ಬಿಟ್ರೆ ಮತ್ತೆ ನನಗೂ ಬಾಧ ಆಗ್ತೈತಲ್ಲ. ದಿವ್ಯಾ, ಇದೀಗೇನು ನೋಡಿದ್ಯಾ? ಇದು ನನ್ನ ರಿಪೋರ್ಟ್ ಅಮ್ಮ. ಇದು ನನಗೆ 2 ಕಿಡ್ನಿ ಹೋಗೋವಂತ ಹೇಳಿದ್ರಲ್ಲ. ನೀನು ರಾತ್ರಿ ಬಂದು ನನಗೆ ಅದೇನು ಏಸಪ್ಪ ಏಸಪ್ಪ ಅಂದಲ್ಲ, ಅದು ಮಾಡಾಗ್ಲಿದ್ದ ನನಗೆ ಒಳ್ಳೆ ಆರೋಗ್ಯ ಬಂತು. ಮತ್ತೆ ಕಾನಿಂಗ್ ಮಾಡಿಸ್ಕೊಂಬಂದಿದ್ದಕ್ಕೆ ಎಲ್ಲ ನಾರ್ಮಲ್ ಅಂತ ಡಾಕ್ಟರ್ ಹೇಳಿದಾರೆ. ದಿವ್ಯಾ, ಇರ್ಲಿ ಇದೆಲ್ಲ ಇರ್ಲಿ. ದಿವ್ಯಾ, ನಾನು ಹೇಳ, ನೀನು ಅವಾಗ ಮುಸ್ಕಕೊಂಡು ಮಾಡ್ತಿದ್ಯಲ್ಲ ಅಲ್ಲಲ್ಲಿ, ಏನು ದಿವ್ಯಾ ಅದು? ಪ್ರೇಯರಾ? ಇವಾಗ್ಲಿಂದ ನೀನು ಮುಸ್ಕೊಂಡು ನನಗೆ ಕಣ್ಣು ಮುಚ್ಚಿ ಏನು ಮಾಡಬೇಡ. ನೀನು ಸ್ವತಂತ್ರವಾಗಿ ಮಾಡಿದೀವ್ಯಾ, ನೀನೇನು ಅನ್ನಲ್ಲ. ಅದು ಇನ್ನೊಂದು ಸಂಡೆ ನನ್ನ ಕಣ್ಣು ಮುಚ್ಚಿ
ನೀನು ಹೋಗ್ತಿದ್ದಲ್ಲ ಎಲ್ಲಿಗೆ ಹೋಗ್ತಿದ್ದ ದಿವ್ಯಾ? ಚರ್ಚಿಗ್ರಿ ಯಾವ ಚರ್ಚ್ ಅದು? ಅದು ದೇವೇಂದ್ರ ಪಾಷ ಚರ್ಚಿಗ್ರಿ. ಹಾ ಅದೇ 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 ಅದು. ಇವತ್ತಿಲಿದ್ದ ನನ್ನ ಕಣ್ಣು ಮುಚ್ಚಿ ನೀನು ಹೋಗ್ಬೇಡ. ಇವತ್ತಿಲಿಂದ ನಾನು ನಿನ್ನ ಡೈಲಿ ಗಾಡಿನ ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಹ್ಞೂ ದಿವ್ಯಾ. ಇರ್ಲಿ ದಿವ್ಯಾ, ಇನ್ನೊಂದು ಮಾತು. ಇನ್ನು ನನ್ನಲ್ಲಿ ದೇವರು ಚಿಟ್ಟನೆ ತೆಗೆದಾಕನೆ, ನನ್ನಲ್ಲಿ ಸಮಾಧಾನ ಕೊಟ್ಟೇನೆ. ನಾನು ನಿನ್ನನ್ನು ಬೈಯಲ್ಲ ದಿವ್ಯಾ, ನಾನು ನಿನ್ನನ್ನು ಭಾಳ ಪ್ರೀತಿ ಮಾಡ್ತಾ ಇದ್ದೀನಿ ದಿವ್ಯಾ. ಏನ್ರಿ ನನ್ ದೇವ್ರು ಒಳ್ಳೆವ್ರಿ. ಹೌದು ದಿವ್ಯಾ. ಅತ್ತೆ ಎಲ್ಲೋದ್ರಿ? ನಮ್ಮ ಅಮ್ಮ ಗ್ಯಾಪ್ ಕೊಟ್ರೆ ಓಡಾಗ್ಬಿಡ್ತಾಳ ಅಮ್ಮ. ಏನ್ ಮಹೇಶ್? ದಿವ್ಯಾ ಕರ್ತದಳಮ್ಮ. ಇವತ್ತು ಈ ವರ್ಷ ದೇವರು ನನಗೆ ಒಳ್ಳೆ ಆರೋಗ್ಯ ಕೊಟ್ಟನಲ್ಲಮ್ಮ. ಈ ವರ್ಷ ನಾವೆಲ್ಲರೂ ಸೇರಿ ಕ್ರಿಸ್ಮಸ್ ಹಬ್ಬ ಮಾಡೋಣಮ್ಮ. ಆಯ್ತಪ್ಪ. ಮಹೇಶ 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 ಏನಪ್ಪ ಚೆನ್ನಾಗಿದೆಯಲ್ಲಪ್ಪ? ಹೂನತೆ ಚೆನ್ನಾಗಿದ್ದೀನತೆ ನಾನು. ಎಲ್ಲ ನಿನ್ನ ಮಗಳಿಂದ ಅತ್ತೆ. ಹೌದಪ್ಪ, ಅದಕ್ಕೆಪ್ಪ ನೀವು ನಿಮ್ಮಮ್ಮ ಸಭೆಗೆ ಹೋಗೋದೆಲ್ಲ ಬಿಡಿಸಿ ಮನೆಯಲ್ಲಿ ಜಗಳ ಮಾಡ್ಕೊಂಡು ಅವ್ರ ಉಪಕಾರದಿಂದ ಪ್ರೇಯರಿಂದ ನೀವು ಮೇಲ್ಕೊಟ್ಟು ಹೌದತ್ತೆ, ಇದೆಲ್ಲ ನಮ್ಮ ದಿವ್ಯಲಿಂದಲೇ ಅತ್ತೆ. ಇದೆಲ್ಲ ನಮ್ಮ ದಿವ್ಯ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇಷ್ಟು ಆರೋಗ್ಯ ನನಗೆ ದೇವರು ಕೊಡ್ತಿದ್ದಿಲ್ಲ ಅತ್ತೆ. ಹೌದಪ್ಪ, ನಾನು ಕೂಡ ಸುಮ್ಮನಪ್ಪ, ನಮ್ಮ ನಾನು ಕೂಡ ಬೈದು ಬಿಟ್ಟಿನಿ. ಈ ವರ್ಷ ಎಲ್ಲರೂ ಸೇರಿ ನಾವು ಕ್ರಿಸ್ಮಸ್ ಹಬ್ಬ ಮಾಡೋಣ. ಮಹೇಶ್, ನಾನು ಹೋಗಿ ಒಳ್ಳೆ ಒಂದು ರೇಷ್ಮೆ ಸೀರೆ ಉಟ್ಕೊಂಬತ್ನೆ. ಆಯ್ತಾಯ್ತು, ನಿನ್ನ ರೇಷ್ಮೆ ಸೀರೆ ಗೀಸ್ಮೆ ಸೀರೆ ಅಂತ ಗಂಟೆ ಮಾಡಬೇಡ, ಜಲ್ದಿ ಬಾಮ. ಆಯ್ತಪ್ಪ. ಮಹೇಶ್, ನಾನು ಹೋಗಿ ಬಿರಿಯಾನಿ ಮಾಡ್ಕೊಂಡ್ ಬರ್ತೀನಿ. ದಿವ್ಯಾ ಅಕ್ಕ ಬಾಕ. ಏನಮ್ಮ ನಿಮ್ಮ ಯಜಮಾನ್ರು ಚೆನ್ನಾಗದಾರ? ಅಕ್ಕ, ನಮ್ಮ ಯಜಮಾನ್ರು ಚೆನ್ನಾಗಿದಾರ ಅಕ್ಕ. ನಮ್ ದೇವರು ಒಳ್ಳೆವೇನಲ್ಲ, ಅದ್ಭುತ ಮಾಡುವ ದೇವರು. ಹೌದಕ್ಕ, ನಮ್ಮ ದೇವ್ರ ಆರೋಗ್ಯ ಕೊಟ್ಟನಕ್ಕ. ಚೆನ್ನಾಗಿದೆ ಮಹೇಶ್. ಚೆನ್ನಾಗಿದ್ದೀನಿ. ನಮ್ಮ ದೇವರು ನಂಬಕಮ್ಮ, ಆರೋಗ್ಯ ಕೊಡ್ತಾನೆ. ಸದ್ಯ ಇವತ್ತು ನಮ್ಮ ಕುಟುಂಬ ರಕ್ಷಣೆ ಹೊಂದಿತ್ತು. ಇವತ್ತು ನಮ್ಮ ಕುಟುಂಬ ಕ್ರಿಸ್ಮಸ್ ಹಬ್ಬನ ಎಲ್ಲರೂ ಸೇರಿ ಕುಟುಂಬನ ಆಚರಿಸಬೇಕು. ಯೇಸು ಸ್ವಾಮಿ ಕೆಟ್ಟು ಹೋದರನ್ನ ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಭೂಲೋಕಕ್ಕೆ ಬಂದು ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿದ ದೇವರು. ಇದೇ ನಿಜವಾದ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್.